ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಆಪರೇಷನ್ ಸಿಂಧೂರದ ಕುರಿತಾಗಿ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಒಂದು ಕಡೆ ಲೋಕಸಭೆಯಲ್ಲಿ ಇದರ ಚರ್ಚೆ ಆರಂಭಗೊಂಡಿದೆ. ಸರ್ಕಾರ ಆಪರೇಷನ್ ಸಿಂಧೂರದ ವೇಳೆ ಏನೇನಾಯಿತು, ಸರ್ಕಾರ ಏನೇನು ಕ್ರಮ ಕೈಗೊಳ್ತು, ಪಾಕಿಸ್ತಾನಕ್ಕೆ ಹೇಗೆ ಹೊಡೆದ್ವಿ, ಅದರಿಂದ ಏನು ಪರಿಣಾಮ ಆಯಿತು, ಇದೆಲ್ಲವುದನ್ನು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸದನದ ಮುಂದಿಡುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಸರ್ಕಾರದ ನಿಲುವನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ಕೂಡ ಸರ್ಕಾರಕ್ಕೆ ಅಷ್ಟೇ ಕಠಿಣವಾದಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದಾವೆ. ಈ ಆಪರೇಷನ್ ಸಿಂಧೂರ ಪೆಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಒಂದು ಕಾವೇರಿದ ಚರ್ಚೆ ನಡೆದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಲೋಕಸಭೆಯಲ್ಲಿ ಇಷ್ಟೆಲ್ಲ ಬಿಸಿ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಅತ್ತ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾಮ್ ದಾಳಿ ಮಾಡಿದಂತಹ ಉಗ್ರನನ್ನ ನಮ್ಮ ಸೇನೆ ಚೆಂಡಾಡ್ಬಿಟ್ಟಿದೆ, ಹೊಡೆದಾಕ್ಬಿಟ್ಟಿದೆ. ಲೋಕಸಭೆಯಲ್ಲಿ ವಿಪಕ್ಷಗಳು ಪ್ರಶ್ನೆ ಕೇಳ್ತಾ ಇದ್ವು, ಪೆಹಲ್ಗಾಮ್ ದಾಳಿಯಾಗಿ 100 ದಿನ ಆಯಿತು ಸ್ವಾಮಿ, ಒಬ್ಬನೇ ಒಬ್ಬ ಉಗ್ರನನ್ನು ನೀವು ಹೊಡೆಯೋದಕ್ಕೆ ಸಾಧ್ಯ ಆಗಿಲ್ಲ, ಎಲ್ಲಿ ನಮ್ಮ ಭದ್ರತೆ ವಿಫಲವಾಗಿದೆ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ರು. ಅದೇ ಸಂದರ್ಭದಲ್ಲಿ ನಮ್ಮ ಸೇನೆ ಪೆಹಲ್ಗಾಮ್ ದಾಳಿಕೋರನನ್ನು ಹೊಡೆದು ಹಾಕಿದೆ. ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ದೊಡ್ಡ ಸೈನಿಕ ಕಾರ್ಯಾಚರಣೆ ಆರಂಭಗೊಂಡಿದೆ. ಇದೆಲ್ಲದರ ನಡುವೆ ಈ ಆಪರೇಷನ್ ಸಿಂಧೂರದ ಕುರಿತಾದಂತಹ ಒಂದು ವಿಡಿಯೋವನ್ನ ನಮ್ಮ ಸೇನೆ ಬಿಡುಗಡೆ ಮಾಡಿದೆ. ಇದರಲ್ಲಿ ಪಾಕಿಸ್ತಾನಕ್ಕೆ ಹೇಗೆ ಹೊಡೆಯಲಾಯಿತು, ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸಲಾಯಿತು, ಭಾರತ ಯಾವ ರೀತಿಯಾಗಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತು, ಭಾರತದ ದಾಳಿಯಿಂದ ಪಾಕಿಸ್ತಾನಕ್ಕೆ ಏನೇನು ಹಾನಿಯಾಯಿತು, ಇದೆಲ್ಲವುದನ್ನು ಸವಿಸ್ತಾರವಾಗಿ ಹೇಳುವಂತಹ ಒಂದು ವಿಡಿಯೋವನ್ನು ಸೇನೆ ರಿಲೀಸ್ ಮಾಡಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಪೆಹಲ್ಗಾಮ್ ದಾಳಿ ಆದ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರವನ್ನು ಮಾಡ್ತಲ್ಲ, ಅದ್ರ ಬಗ್ಗೆ ವಿಪಕ್ಷಗಳು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ವು. ವಿಪಕ್ಷಗಳ ಒಂದೇ ಒಂದು ಡಿಮ್ಯಾಂಡ್ ಏನು ಕೇಳಿದ್ರೆ, ಲೋಕಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು. ಆರಂಭದಲ್ಲಿ ಅವರು ಕೇಳಿದ್ರು ವಿಶೇಷ ಅಧಿವೇಶನವನ್ನು ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿ, ಯಾಕೆಂದ್ರೆ ಪಾಕಿಸ್ತಾನ ಹೇಳ್ತಾ ಇದೆ ನಾವು ಭಾರತದ ರಫೇಲ್ ಅನ್ನು ಹೊಡೆದಾಕಿದ್ದೀವಿ, ಆ ಜೆಟ್ ಅನ್ನು ಉರುಳಿಸಿದ್ದೀವಿ, ಈ ಜೆಟ್ ಅನ್ನು ಉರುಳಿಸಿದ್ದೀವಿ ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಭಾರತದ ವಿಪಕ್ಷಗಳು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ವು. ಜೊತೆಗೆ ಈ ಟ್ರಂಪ್ ಅಪ್ಪ ಪದೇ ಪದೇ ಹೇಳ್ತಾ ಇದ್ನಲ್ಲ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ, ಇದ್ರ ಬಗ್ಗೆಯೂ ಕೂಡ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ವು. ಅಂತಿಮವಾಗಿ ಮಳೆಗಾಲದ ಅಧಿವೇಶನ ಆರಂಭವಾದ ತಕ್ಷಣ ಈ ವಿಚಾರ ಚರ್ಚೆ ಆಗಲೇಬೇಕು ಅಂತ ವಿಪಕ್ಷಗಳು ನಿರಂತರವಾಗಿ ಧರಣಿ ಮಾಡ್ತಾ ಇದ್ವು, ಹೋರಾಟ ಮಾಡ್ತಾ ಇದ್ವು. ಅಂತಿಮವಾಗಿ ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಿರ್ಧಾರ ಮಾಡಲಾಯಿತು. ಇವತ್ತು ಮಧ್ಯಾಹ್ನ 12 ಗಂಟೆಗೆ, ಅಂದ್ರೆ ಜುಲೈ 28ರ 12 ಗಂಟೆಗೆ ಲೋಕಸಭೆಯಲ್ಲಿ ಈ ವಿಚಾರವನ್ನು ಚರ್ಚೆಗೆ ಎತ್ಕೊಳ್ಬೇಕು ಅಂತೇಳಿ ನಿರ್ಧಾರ ಕೈಗೊಳ್ಳಲಾಯಿತು. ಆದರೆ ಮಿತ್ರರೇ, ಇವತ್ತು 12 ಗಂಟೆಗೆ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ವಿಪಕ್ಷಗಳು ವಿಪರೀತವಾದಂತಹ ಪ್ರತಿಭಟನೆ ಮಾಡಿದ ಕಾರಣದಿಂದಾಗಿ ಚರ್ಚೆಯನ್ನ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿತ್ತು. ಅಂತಿಮವಾಗಿ 2 ಗಂಟೆಗೆ ಸೆಷನ್ ಆರಂಭವಾಗ್ತಿದ್ದಂತೆ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರದ ವೇಳೆ ಏನೇನಾಯಿತು, ಸರ್ಕಾರ ಏನು ಕ್ರಮ ಕೈಗೊಳ್ತು, ಇದೆಲ್ಲವುದನ್ನು ಸವಿಸ್ತಾರವಾಗಿ ಸದನದ ಮುಂದಿಡುವಂತಹ ಪ್ರಯತ್ನ ಮಾಡಿದ್ರು. ಕಂಪ್ಲೀಟ್ ಆಗಿ ಸರ್ಕಾರ ತೆಗೆದುಕೊಂಡಂತಹ ಪ್ರತಿ ನಿರ್ಧಾರವನ್ನ ಕೂಡ ಅವರು ಸಮರ್ಥಿಸಿಕೊಂಡ್ರು. ರಾಜನಾಥ್ ಸಿಂಗ್ ಅವರು ಬಹಳ ಸುದೀರ್ಘವಾಗಿ ಭಾಷಣ ಮಾಡಿದ್ರು. ಅದನ್ನೆಲ್ಲ ಸವಿಸ್ತಾರವಾಗಿ ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಚಿಕ್ಕದಾಗಿ ಅವರ ಮಾತಿನ ಸಾರಾಂಶವನ್ನ ಮಾತ್ರ ತಿಳಿಸ್ತೀನಿ. ರಾಜನಾಥ್ ಸಿಂಗ್ ಹೇಳಿದ್ದೇನು ಕೇಳಿದ್ರೆ, ಯಾವಾಗ ಪೆಹಲ್ಗಾಮ್ ದಾಳಿ ಆಯಿತೋ ಅದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ನಿರ್ಧಾರ ಮಾಡಿತು. ಭಾರತದ ಸೇನೆಗೆ ಕಂಪ್ಲೀಟ್ ಆದಂತಹ ಸ್ವತಂತ್ರವನ್ನ ಭಾರತದ ಸರ್ಕಾರ ಕೊಟ್ಟಿತ್ತು. ಆ ಪ್ರಕಾರವಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸಿತು. ಈ ಆಪರೇಷನ್ ಸಿಂಧೂರದಲ್ಲಿ ಉಗ್ರ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ವಿ. 9 ಉಗ್ರ ನೆಲೆಗಳನ್ನ ನಮ್ಮ ಸೇನೆ ಹೊಡೆದಾಕ್ತು ಅಂತ ರಾಜನಾಥ್ ಸಿಂಗ್ ಅವರು ಸದನಕ್ಕೆ ತಿಳಿಸಿದ್ರು. ಅಷ್ಟೇ ಅಲ್ಲ, ಇದು ಕೇವಲ ಉಗ್ರರ ವಿರುದ್ಧ ಕಾರ್ಯಾಚರಣೆ ಆಗಿತ್ತೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಶತ್ರು ದೇಶದ ಟೆರಿಟರಿಯನ್ನ ಆಕ್ಯುಪೈ ಮಾಡಿಕೊಳ್ಳೋದಾಗ್ಲಿ ಅಥವಾ ಯುದ್ಧವನ್ನ ಇನ್ನಷ್ಟು ಮುಂದುವರಿಸುವಂತಹ ಯಾವುದೇ ಉದ್ದೇಶ ನಮಗಿರಲಿಲ್ಲ. ಇದು ಕೇವಲ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಅಂತ ರಾಜನಾಥ್ ಸಿಂಗ್ ಅವರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಸದನಕ್ಕೆ ತಿಳಿಸಿದ್ರು. ಇದನ್ನು ಯಾಕೆ ಹೇಳಿದ್ರು ಅಂತಂದ್ರೆ, ಅನೇಕರು ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಯಾಕೋಸ್ಕರವಾಗಿ ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಹಾಕಿದ್ರು, ಯುದ್ಧ ವಿರಾಮವನ್ನು ಯಾಕೆ ಘೋಷಣೆ ಮಾಡಿದ್ರು, ನಾವು POK ಅನ್ನು ವಶಕ್ಕೆ ಪಡಿಬೇಕಾಗಿತ್ತು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ. ಅದಕ್ಕೆ ರಾಜನಾಥ್ ಸಿಂಗ್ ಕೊಟ್ಟಂತಹ ಉತ್ತರ, ನಾವು ಅಂತಹ ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡು ದಾಳಿ ಮಾಡಿಲ್ಲ, ನಮ್ಮ ದಾಳಿ ಕೇವಲ ಉಗ್ರರ ವಿರುದ್ಧ. ಇದನ್ನ ರಾಜನಾಥ್ ಸಿಂಗ್ ಅವರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಸದನಕ್ಕೆ ತಿಳಿಸಿದ್ರು. ಸದನದಲ್ಲಿ ಹೇಳಿದ್ದಕ್ಕೆ ಯಾಕಷ್ಟು ಮಹತ್ವ ಅಂತಂದ್ರೆ, ಅದು ರಿಟರ್ನ್ ಡಾಕ್ಯುಮೆಂಟ್ ಆಗತ್ತೆ. ಈ ದೇಶದ ಇತಿಹಾಸದಲ್ಲಿ ಅದು ದಾಖಲಾಗುವಂತಹ ವಿಚಾರ. ಹೀಗಾಗಿ ಸದನದಲ್ಲಾದಂತಹ ಚರ್ಚೆಗೆ ಮಹತ್ವ ಜಾಸ್ತಿ ಇರುತ್ತೆ. ಇದಿಷ್ಟೇ ಅಲ್ಲ, ಈ ಆಪರೇಷನ್ ಸಿಂಧೂರದ ವೇಳೆ ಭಾರತದ ಜೆಟ್ಗಳು ಉರುಳಿ ಬಿದ್ವು, ಪಾಕಿಸ್ತಾನ ಹೊಡೆದಾಕ್ಬಿಡ್ತು. ಈ ವಿಚಾರವಾಗಿ ವಿಪಕ್ಷಗಳು ಅನೇಕ ಪ್ರಶ್ನೆಯನ್ನ ಕೇಳ್ತಾ ಇದ್ವು. ರಾಜನಾಥ್ ಸಿಂಗ್ ಮಾತನಾಡುವಂತಹ ಸಂದರ್ಭದಲ್ಲಿ ಎಷ್ಟು ಜೆಟ್ ಬಿದ್ವು, ಎಷ್ಟು ಹಾನಿ ಆಯಿತು, ಇದು ಯಾವುದನ್ನು ಪ್ರಸ್ತಾಪ ಮಾಡಿಲ್ಲ. ಬದಲಾಗಿ ಅವರು ಮಾರ್ಮಿಕವಾಗಿ ಅದಕ್ಕೆ ಉತ್ತರ ಕೊಟ್ಟರು. ಅಂದ್ರೆ ಲಾಸ್ ಆಗಿರೋದನ್ನ ಪರೋಕ್ಷವಾಗಿ ಒಪ್ಕೊಂಡ್ರು, ಹೌದು ನಮಗೆ ಲಾಸ್ ಆಗಿದೆ ಅಂತ. ಆದರೆ ನೇರವಾಗಿ ಯಾವುದನ್ನು ಮೆನ್ಷನ್ ಮಾಡಿಲ್ಲ. ರಾಜನಾಥ್ ಸಿಂಗ್ ಏನ್ ಹೇಳಿದ್ರು ಕೇಳಿದ್ರೆ, ವಿಪಕ್ಷಗಳು ಪ್ರಶ್ನೆ ಕೇಳೋದನ್ನ ಸ್ವಲ್ಪ ಸರಿ ಮಾಡಿಕೊಳ್ಳಲಿ. ಅದಕ್ಕೆ ರಾಜನಾಥ್ ಸಿಂಗ್ ಕೊಟ್ಟಂತಹ ಉದಾಹರಣೆ ಏನು ಕೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆದಂತಹ
ಸಂದರ್ಭದಲ್ಲಿ ರಿಸಲ್ಟ್ ಬರುತ್ತಲ್ಲ, ಆಗ ನಾವು ಅವನ ಮಾರ್ಕ್ಸನ್ನು ಕೇಳ್ತೀವಿ ಹೊರತು ಆತ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಪೆನ್ಸಿಲ್ ಮುರಿದು ಹೋಯ್ತಾ, ಪೆನ್ ಮುರಿದು ಹೋಯ್ತಾ, ಇದಕ್ಕೆ ನಾವು ಮಹತ್ವ ಕೊಡೋದಿಲ್ಲ. ಅಂತಿಮವಾಗಿ ಆತ ತೆಗೆದಂತಹ ಮಾರ್ಕ್ಸು ಅಥವಾ ರ್ಯಾಂಕ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಮ್ಮ ಈ ಆಪರೇಷನ್ ಸಿಂಧೂರ ಕೂಡ ಹಾಗೆ. ನಾವೇನು ಗುರಿ ಇಟ್ಕೊಂಡಿದ್ವೋ ಅದನ್ನು ಸಾಧಿಸಿದೀವಿ. ನಾವು ಉಗ್ರರನ್ನ ಟಾರ್ಗೆಟ್ ಮಾಡಿದ್ವಿ, ಎಲ್ಲಾ ಉಗ್ರ ತಾಣಗಳನ್ನು ಕೂಡ ನಾವು ಧ್ವಂಸ ಮಾಡಿ ಹಾಕಿದೀವಿ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೇನೆಗೆ ನಾವು ಕೊಟ್ಟಂತಹ ಏಟಿಗೆ ಅವರೇ ಯುದ್ಧ ವಿರಾಮಕ್ಕೆ ಬೇಡಿಕೆ ಇಡುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ವಿ. ಇದು ನಮ್ಮ ಸೇನೆಯ ತಾಕತ್ತು ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ಅಷ್ಟೇ ಅಲ್ಲ, ವಿಪಕ್ಷಗಳಿಗೆ ಕೆಲವೊಂದಷ್ಟನ್ನು ನೆನಪು ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂದ್ರೆ ವಿಪಕ್ಷವಾಗಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬೇಕು ಅನ್ನೋದನ್ನು ಕೂಡ ರಾಜನಾಥ್ ಸಿಂಗ್ ಅಲ್ಲಿ ಹೇಳಿದ್ರು. 1971 ಯುದ್ಧ ಆದಂತಹ ಸಂದರ್ಭದಲ್ಲಿ ಆಗಿನ ಸರ್ಕಾರಕ್ಕೆ ವಿಪಕ್ಷವಾಗಿ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ನೇರವಾಗಿ ಆಗಿನ ಸರ್ಕಾರವನ್ನು ಹೊಗಳಿದ್ರು. ಅದರ ಬದಲಾಗಿ ನಾವು ಯುದ್ಧ ಗೆದ್ದಿದ್ದೀವಿ ನಿಜ, ಎಷ್ಟು ಟ್ಯಾಂಕ್ಗಳನ್ನು ಕಳೆದುಕೊಂಡ್ವಿ, ಎಷ್ಟು ಫೈಟರ್ ಜೆಟ್ಗಳನ್ನು ಕಳೆದುಕೊಂಡ್ವಿ ಅಂತ ನಾವು ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಅದೆಲ್ಲವೂ ಯುದ್ಧದ ಒಂದು ಭಾಗ ಅನ್ನುವ ರೀತಿಯಲ್ಲಿ ರಾಜನಾಥ್ ಸಿಂಗ್ ಮಾತನಾಡಿದ್ರು. ಅದಷ್ಟೇ ಅಲ್ಲದೆ 1962ರಲ್ಲಿ ಚೈನಾ ಮತ್ತು ಭಾರತದ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಭಾರತದ ಭೂಮಿ ಯಾಕೋಸ್ಕರವಾಗಿ ಚೈನಾದ ಪಾಲಾಯಿತು, ನಮ್ಮ ಸೈನಿಕರು ಹೆಚ್ಚಾಗಿ ಸಾಯೋದಕ್ಕೆ ಏನು ಕಾರಣ, ಈ ಯುದ್ಧದ ಹಿನ್ನಡೆಗೆ ಏನು ಕಾರಣ ಅಂತ ನಾವು ಪ್ರಶ್ನಿಸಿದ್ವೇ ಹೊರತು ಎಷ್ಟು ಟ್ಯಾಂಕ್ ಎಷ್ಟು ಪಿಸ್ತೂಲ್ ನಾಶ ಆಯಿತು ಅಂತ ನಾವು ಪ್ರಶ್ನೆ ಮಾಡಿರಲಿಲ್ಲ. ವಿಪಕ್ಷಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ರಾಜನಾಥ್ ಸಿಂಗ್ ಅವರು ಮಾರ್ಮಿಕವಾಗಿ ವಿಪಕ್ಷಕ್ಕೆ ಏಟು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇದಾಗ್ತಿದ್ದ ಹಾಗೆ ಮಿತ್ರರೇ, ಕಾಂಗ್ರೆಸ್ನ ಸಂಸದ ಗೌರವ್ ಗೊಗೊಯ್ ಕೂಡ ಮಾತನಾಡಿದ್ರು. ಗೌರವ್ ಗೊಗೊಯ್ ಒಬ್ಬ ವಿಪಕ್ಷದ ಸಂಸದನಾಗಿ ಸರ್ಕಾರಕ್ಕೆ ಬಹಳ ಕಠಿಣ ಸವಾಲುಗಳನ್ನು ಎಸೆದ್ರು. ಮುಖ್ಯವಾಗಿ ಗೌರವ್ ಗೊಗೊಯ್ ಏನನ್ನ ಟಾರ್ಗೆಟ್ ಮಾಡಿದ್ರು ಅಂತಂದ್ರೆ, ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ರಾಜನಾಥ್ ಸಿಂಗ್ ಯಾಕೆ ಮಾತನಾಡ್ತಾ ಇಲ್ಲ? ನೀವು ಹೌದು ಆಪರೇಷನ್ ಸಿಂಧೂರ ಮಾಡಿದ್ರಿ, ಉಗ್ರರನ್ನ ಹೊಡೆದಾಕಿದ್ರಿ, ಇದೆಲ್ಲವೂ ಸತ್ಯ. ಆದ್ರೆ ಪೆಹಲ್ಗಾಮ್ ದಾಳಿ ಯಾಕಾಯ್ತು, ಅದರ ಹೊಣೆಗಾರಿಕೆ ಯಾರದ್ದು? ಶತ್ರು ದೇಶದ ಭಯೋತ್ಪಾದಕರು ಈಸಿಯಾಗಿ ಭಾರತದೊಳಗೆ ಬಂದು ನಮ್ಮ ಅಮಾಯಕರನ್ನ ಕೊಂದ್ರಲ್ಲ, ಆ ಸಂದರ್ಭದಲ್ಲಿ ಯಾಕೆ ಭದ್ರತೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ? ಘಟನೆ ನಡೆದು 1 ಗಂಟೆ ಬಳಿಕ ನಮ್ಮ ಸೇನೆ ಅಲ್ಲಿಗೆ ಹೋಯ್ತು ಅಂತಂದ್ರೆ ಏನರ್ಥ? ಇದರ ಹೊಣೆಗಾರಿಕೆಯನ್ನ ಭಾರತದ ಗೃಹ ಮಂತ್ರಿಗಳು, ಭಾರತದ ರಕ್ಷಣಾ ಸಚಿವರು ಹೊತ್ತುಕೊಳ್ಬೇಕು. ಹಾಗೆ ಪೆಹಲ್ಗಾಮ್ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ರು. ಅಲ್ಲಿಂದ ದೇಶಕ್ಕೆ ವಾಪಸ್ಸಾದ ಬಳಿಕ ಅವರು ಪೆಹಲ್ಗಾಮ್ಗೆ ಹೋಗಿಲ್ಲ, ಬದಲಾಗಿ ಅವರು ಬಿಹಾರಕ್ಕೆ ಹೋಗಿ ಚುನಾವಣಾ ಭಾಷಣವನ್ನು ಮಾಡಿದ್ರು. ಅದೇ ನಮ್ಮ ನೆಲದ ನಾಯಕ ರಾಹುಲ್ ಗಾಂಧಿ ಅವರು ಪೆಹಲ್ಗಾಮ್ಗೆ ಹೋಗಿ ನೊಂದವರ ಕಷ್ಟ ಸುಖ ಕೇಳುವಂತಹ ಕೆಲಸ ಮಾಡಿದ್ರು ಅಂತೇಳಿ ತಮ್ಮ ನಾಯಕ ರಾಹುಲ್ ಗಾಂಧಿಯ ಗುಣಗಾನವನ್ನು ಮಾಡಿದ್ರು. ಹೀಗೆ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರದ ಕುರಿತಾಗಿ ಬಹಳ ಕಾವೇರಿದ ಚರ್ಚೆ ನಡೀತು. ಈ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಸರ್ಕಾರಕ್ಕೆ ಮಾಡದಂತಹ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಘಟನೆ ನಡೆದು ಇಷ್ಟು ದಿನ ಆಗಿದೆ, ಘಟನೆಯಲ್ಲಿ ಭಾಗಿಯಾದಂತಹ ಉಗ್ರರನ್ನ ಹೊಡೆದು ಹಾಕೋದಕ್ಕೆ ಯಾಕೆ ನಮ್ಮ ಸೇನೆಗೆ ಸಾಧ್ಯ ಆಗಿಲ್ಲ, ಸರ್ಕಾರ ಯಾಕೆ ವಿಫಲ ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಆ ಪ್ರಶ್ನೆ ಕೇಳ್ತಾ ಇರುವಂತಹ ಸಂದರ್ಭದಲ್ಲೇ ಜಮ್ಮು ಕಾಶ್ಮೀರದ ಕಾಡಿನ ಒಳಗಡೆ ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ಈ ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತಹ ಒಂದು ಉಗ್ರ ಕ್ರಿಮಿಯನ್ನ ನಮ್ಮ ಸೇನೆ ನಾಯಿಯಂತೆ ಹೊಡೆದು ಹಾಕಿದೆ. ಪೆಹಲ್ಗಾಮ್ನ ಬೈಸರನ್ ಪ್ರಾಂತ್ಯದಲ್ಲಿ ಟೂರಿಸ್ಟ್ಗಳ ಮೇಲೆ ದಾಳಿ ಮಾಡಿದಂತಹ ಉಗ್ರ ಹಾಶಿಮ್ ಮೂಸಾ ಈ ಕಂತ್ರಿ ಕ್ರಿಮಿಯನ್ನ ಇವತ್ತು ನಮ್ಮ ಸೇನೆ ಮಟ್ಯಾಶ್ ಮಾಡಿದೆ. ಈ ಹಾಶಿಮ್ ಮೂಸಾ ಪೆಹಲ್ಗಾಮ್ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗಿದ್ದ ಅಂತ ನಮ್ಮ ಸೇನೆ ಈ ಹಿಂದೆಯೇ ಹೇಳಿತ್ತು. NIA ತನಿಖೆಯಲ್ಲೂ ಕೂಡ ಇದು ಸಾಬೀತಾಗಿತ್ತು. ಹೀಗಾಗಿ ಈತನ ಪತ್ತೆಗೋಸ್ಕರವಾಗಿ ಸೇನೆ ಎಲ್ಲಾ ರೀತಿಯಲ್ಲೂ ಬಲೆ ಬೀಸಿತ್ತು. ಆದರೆ ಮಿತ್ರರೇ, ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ. ಈಗ ಖಚಿತ ಮಾಹಿತಿಯೊಂದಿಗೆ ಶ್ರೀನಗರದ ಪಕ್ಕದಲ್ಲೇ ಇರುವಂತಹ ಲಿಡ್ವಾಸ್ ಅರಣ್ಯ ಪ್ರದೇಶದಲ್ಲಿ ನಮ್ಮ ಸೇನೆ ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ಇವತ್ತೊಂದು ಕಾರ್ಯಾಚರಣೆಯನ್ನು ಆರಂಭಿಸಿತು. ಆ ಕಾರ್ಯಾಚರಣೆಯಲ್ಲಿ ಹಾಶಿಮ್ ಮೂಸಾ ಮತ್ತು ಆತನ 2 ಸಹಚರರನ್ನ ಹತ್ಯೆ ಮಾಡಲಾಗಿದೆ. ಈ 3 ಕೂಡ ಪಾಕಿಸ್ತಾನ ಮೂಲದವರು ಅಂತ ಈಗ ತಿಳಿದು ಬರ್ತಾ ಇದೆ. ಯಾಕೆ ಕೇಳಿದ್ರೆ, ಪೆಹಲ್ಗಾಮ್ ದಾಳಿಕೋರ ಈ ಹಾಶಿಮ್ ಮೂಸಾ ಪಾಕಿಸ್ತಾನದ ಸೇನೆಯಲ್ಲಿ ಟ್ರೈನಿಂಗ್ ಪಡೆದಿದ್ದ, ಜೊತೆಗೆ ಪಾಕಿಸ್ತಾನದ ಪ್ಯಾರಾ ಕಮಾಂಡೋ ಆಗಿಯೂ ಕೂಡ ಕೆಲಸ ಮಾಡಿದ್ದ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಈಗ ಆತನ ಜೊತೆಗೆ 2 ಸಹಚರ ಉಗ್ರರು ಕೂಡ ಸತ್ತೋಗಿದ್ದಾರೆ. ಇವರೆಲ್ಲರೂ ಕೂಡ ಪಾಕ್ ಮೂಲದವರು ಅಂತ ತಿಳಿದು ಬರ್ತಾ ಇದೆ. ಇನ್ನು ಈ ಲಿಡ್ವಾಸ್ ಇದೆಯಲ್ಲ, ಇದು ಬಹಳ ದಟ್ಟ ಅರಣ್ಯ ಪ್ರದೇಶ. ಇಲ್ಲಿ TRF ತನ್ನ ಭದ್ರ ನೆಲೆಯನ್ನ ಹೊಂದಿದೆ ಎನ್ನುವಂತಹ ಮಾಹಿತಿ ಇದೆ. ಈ ದಟ್ಟ ಅರಣ್ಯ ಪ್ರದೇಶದಲ್ಲಿರುವಂತಹ ದುರ್ಗಮ ಪ್ರದೇಶವನ್ನೇ ಬಂಡವಾಳವಾಗಿಸಿಕೊಂಡು TRF ಇಲ್ಲಿ ತನ್ನ ಜಾಲವನ್ನು ವಿಸ್ತರಿಸಿದೆ ಎನ್ನುವಂತಹ ಮಾಹಿತಿ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಈ ಪ್ರಾಂತ್ಯದಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರ ಸಹಯೋಗದೊಂದಿಗೆ ಆಪರೇಷನ್ ಮಹಾದೇವನ್ನ ನಮ್ಮ ಸೇನೆ ಕೈಗೆತ್ತಿಕೊಂಡಿತ್ತು. ಆರಂಭದಲ್ಲೇ ದೊಡ್ಡ ಯಶಸ್ಸು ನಮ್ಮ ಸೇನೆಗೆ ಸಿಕ್ಕಿದೆ. ಇನ್ನು ಸತ್ತ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಶಸ್ತ್ರಾಸ್ತ್ರಗಳ ಬಗ್ಗೆಯೂ ಕೂಡ ನಮ್ಮ ಸೇನೆ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಅಂದ್ರೆ ಪೆಹಲ್ಗಾಮ್ ದಾಳಿಯಲ್ಲಿ ಈ ಶಸ್ತ್ರಾಸ್ತ್ರಗಳ ಬಳಕೆ ಆಗಿತ್ತಾ, ಜೊತೆಗೆ ಈ ಶಸ್ತ್ರಾಸ್ತ್ರದ ಮೂಲ ಯಾವುದು, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದೆಲ್ಲವೂ ಕೂಡ ಪಾಕ್ ಮೂಲದ್ದು ಅಂತ.
ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗುತ್ತೆ. ಈ ಪೆಹಲ್ಗಾಮ್ ದಾಳಿಗೆ ಪಾಕಿಸ್ತಾನದ ಕೈವಾಡ ಯಾವ ರೂಪದಲ್ಲಿದೆ ಅನ್ನೋದನ್ನ ಭಾರತ ಸಾಕ್ಷಿ ಸಮೇತ ಜಗತ್ತಿಗೆ ಸಾಬೀತುಪಡಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ. ಮಿತ್ರರೇ, ಇದೆಲ್ಲದರ ನಡುವೆ ಆಪರೇಷನ್ ಸಿಂಧೂರದ ವಿಡಿಯೋವನ್ನು ಕೂಡ ನಮ್ಮ ಸೇನೆ ಇವತ್ತು ರಿಲೀಸ್ ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರವನ್ನು ಮಾಡಿ ಇಷ್ಟೆಲ್ಲ ದಿನ ಕಳೆದರೂ ಕೂಡ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಮ್ಮ ಸೇನೆ ಕೊಟ್ಟಿರಲಿಲ್ಲ. ಕೇವಲ ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಫೋಟೋವನ್ನು ಕೊಟ್ಟಿದ್ರು, ಎಷ್ಟು ಡೀಟೇಲ್ಸ್ ಅನ್ನು ಹೇಳಿದ್ರು ಅಷ್ಟು ಮಾತ್ರ. ಅದರಲ್ಲೂ ಮುಖ್ಯವಾಗಿ ಆಪರೇಷನ್ ಡೀಟೇಲ್ಸ್ ಅನ್ನು ಹೆಚ್ಚಾಗಿ ರಿವೀಲ್ ಮಾಡಿರಲಿಲ್ಲ. ಆದರೆ ಇವತ್ತು ಭಾರತದ ಸೇನೆಯ ನಾರ್ದರ್ನ್ ಕಮಾಂಡ್ 5 ನಿಮಿಷದ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ. ಈ ವಿಡಿಯೋದಲ್ಲಿ ಪೆಹಲ್ಗಾಮ್ ದಾಳಿಯಿಂದ ಹಿಡಿದು ಭಾರತ ಆಪರೇಷನ್ ಸಿಂಧೂರವನ್ನು ಯಾವ ರೀತಿಯಾಗಿ ಮಾಡಿತು, ಅದಾದ ನಂತರ ವರ್ಲ್ಡ್ ಲೀಡರ್ಸ್ನ ರಿಯಾಕ್ಷನ್ ಯಾವ ರೀತಿಯಾಗಿ ಬಂತು, ಇದೆಲ್ಲದನ್ನು ಕೂಡ ದಾಖಲು ಮಾಡಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಮಿಸೈಲ್ಗಳನ್ನು ಬಳಸ್ತು, ಅದಕ್ಕೆ ಬೇಕಾದಂತಹ ತಯಾರಿ ಮಾಡಿಕೊಂಡಿದ್ದು, ಜೊತೆಗೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ಭಾರತದ ಡ್ರೋನ್, ಭಾರತದ ಆರ್ಟಿಲರಿಗಳು, ಜೊತೆಗೆ ಪಾಕ್ನ ಪೋಸ್ಟ್ಗಳನ್ನು ಧ್ವಂಸ ಮಾಡಿರುವಂತಹದ್ದು, ಪಾಕ್ನಲ್ಲಾದಂತಹ ಧ್ವಂಸದ ವಿಡಿಯೋಗಳು, ಇದೆಲ್ಲವುದನ್ನು ಸೇರಿಸಿ ಭಾರತದ ನಾರ್ದರ್ನ್ ಕಮಾಂಡ್ ಈ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಮಿತ್ರರೇ, ಇದೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕನಾದಂತಹ ಪಿ ಚಿದಂಬರಂ, ಕೇಂದ್ರದ ಮಾಜಿ ಸಚಿವರು ಕೂಡ ಹೌದು, ಇವರು ಒಂದು ಇಂಟರ್ವ್ಯೂನಲ್ಲಿ ಪೆಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನವೇ ಮಾಡಿದೆ ಎಂಬುದಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ, ಉಗ್ರರು ನಮ್ಮ ನೆಲದವರೇ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ಈವರೆಗೆ ಭಯೋತ್ಪಾದಕರನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅವ್ರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಇದನ್ನೆಲ್ಲ ನೀವು ಹೇಗೆ ಹೇಳ್ತೀರಿ? ಅವರು ಭಾರತದವರೇ ಆಗಿರಬಹುದು, ಪಾಕಿಸ್ತಾನದವರು ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಅಂತ ಪಿ ಚಿದಂಬರಂ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದ ರಾಜಕಾರಣಿಗಳ ಈ ರೀತಿಯ ದ್ವಂದ್ವದ ಹೇಳಿಕೆಗಳಿದೆಯಲ್ಲ, ಕೇವಲ ಬಾಯ್ಚಪಲಕ್ಕೆ ಕೊಡುವಂತಹ ಹೇಳಿಕೆಗಳು, ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಧ್ವನಿ ವೀಕ್ ಆಗುತ್ತೆ. ನಾಳೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದವರು ಇದನ್ನು ಕೋಟ್ ಮಾಡ್ತಾರೆ. ಭಾರತದ ಬಳಿಯಲ್ಲಿ ಎಲ್ಲಿದೆ ಸಾಕ್ಷಿ? ನಿಮ್ಮ ಮಾಜಿ ಸಚಿವರೇ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ, ಸರ್ಕಾರ ಎಲ್ಲ ಲೋಪಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಅಂತ ಪಾಕಿಸ್ತಾನದವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾರೆ. ನಮ್ಮೆಲ್ಲರ ಧ್ವನಿ ಒಂದೇ ಆಗಿರಬೇಕು. ನಾವು ಪಾಕಿಸ್ತಾನದ ಕಡೆಗೆ ಬೊಟ್ಟು ಮಾಡ್ತಾ ಇದ್ದೀವಿ ಅಂತಂದ್ರೆ ಆಡಳಿತ ಪಕ್ಷವೂ ಬೊಟ್ಟು ಮಾಡಬೇಕು, ವಿಪಕ್ಷವೂ ಬೊಟ್ಟು ಮಾಡಬೇಕು, ನಮ್ಮ ತನಿಖಾ ಸಂಸ್ಥೆಯೂ ಕೂಡ ಅದನ್ನೇ ಹೇಳಬೇಕು. ಅದನ್ನ ಬಿಟ್ಟು ಈ ವಿಪಕ್ಷದ ನಾಯಕರು ಬಾಯ್ಚಪಲಕ್ಕೋ ಅಥವಾ ರಾಜಕೀಯ ಲಾಭಕ್ಕೋ ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರೆ ಭಾರತ ಬಹಳ ಹಿನ್ನಡೆಯನ್ನು ಅನುಭವಿಸುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.